ನಾರ್ಮಲ್ ಆಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆರ್ ವರ್ಕೌಟ್ ಥರ ನಾವು ನಾರ್ಮಲ್ ಆಗಿ ಮಾಡಿ ಹೋದರೆ ಆಟೋಮೆಟ್ಲಿ ಪೇನ್ ಕಡಿಮೆ ಇರುತ್ತೆ, ಆ ಥರ ಪ್ರಾಬ್ಲಮ್ ಕೂಡ ಬರಲ್ಲ. ಓಕೆ, ಡಿಸ್ಕಸ್ ಸಮಸ್ಯೆ ಅಥವಾ ಬೇರೆ ಯಾವುದೇ ರೀತಿಯ ಪೇಯ್ನ್ ಅಂತ ಹೇಳಿದಾಗ ಸಾಕಷ್ಟು ಜನ ಟ್ಯಾಬ್ಲೆಟ್ಸ್ಗೆ ಅವರು ಮಾರು ಹೋಗ್ತಾರೆ, ಟ್ಯಾಬ್ಲೆಟ್ಸ್ಗಳನ್ನು ಸೇವನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಆ ರೀತಿ ಟ್ಯಾಬ್ಲೆಟ್ಸ್ಗಳನ್ನು ಸೇವನೆ ಮಾಡೋದ್ರಿಂದ ಏನು ಎಫೆಕ್ಟ್ ಉಂಟಾಗುತ್ತೆ, ಈ ಬಗ್ಗೆ ಮಾತನಾಡೋಣ ಸರ್. ಕಾಲರ್ ರೆಡಿ ಇದ್ದಾರೆ. ಮುರಳೀಧರ್ ಕೋಲಾರದಿಂದ ಕಾಲ್ ಮಾಡ್ತಾ ಇದ್ದಾರೆ. ಹೇಳಿ ಸರ್. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಮುರಳೀಧರ್ ಅಂತ ಕೋಲಾರದಿಂದ. ಸರ್, ನಮಗೆ ಒಂದು 2 ವರ್ಷದಿಂದ ಕಾಲು ನೋವಿತ್ತು. ಬಟ್ ಅದು ಗೊತ್ತಾಗ್ಲಿಲ್ಲ. ಮತ್ತೆ ಲಾಸ್ಟಲ್ಲಿ ಒಂದು MRI ಸ್ಕ್ಯಾನ್ ಮಾಡಿಸಿದ್ವಿ, ಬ್ಯಾಕ್ ಪೈನ್ ಅಂತ ಮಾಡಿಸಿದಾಗ ಅವಾಗ ಗೊತ್ತಾಗಿದೆ ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳ್ಬಿಟ್ಟು. ಕಾಲು ನೋವು ಜಾಸ್ತಿ ಇದೆ ಸರ್, ಎಡಕಾಲು ನೋವಿದೆ, ಪಾದದಲ್ಲಿ ಉರಿನೂ ಜಾಸ್ತಿ ಬರುತ್ತೆ. ಸರ್, ಅದಕ್ಕೇನು ಆಪರೇಷನ್ ಬೇಕಾಗುತ್ತೆ, ಹಾಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ತೀರಾ ಸರ್ ನಿಮ್ಮಲ್ಲಿ? ಸರ್ ನೋಡಿ, ಆಪ್ರೇಷನ್ ಮಾಡಾದ್ಮೇಲೆ ಕೂಡ ನಿಮ್ಮದು ವರ್ಕಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರೋದು. ಯಾಕೆಂದರೆ ತುಂಬ ಜನ ಇವಾಗ ಸ್ಟೇಜಸ್ ಫಸ್ಟ್ ಕಂಡೀಷನ್ಸ್ಗೆ ಏನು ಮಾಡ್ತಾರೆ ಅಂದರೆ ಸರ್ಜರಿ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ ವಿದೌಟ್ ಸರ್ಜರಿ ಕೂಡ ಈ ಥರ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇರುತ್ತೆ. ಯಾಕೆಂದರೆ ಇವಾಗ ಸ್ವಲ್ಪ ಜನಕ್ಕೆ ಸೊಂಟ ನೋವಿನಿಂದ ಪ್ರಾಬ್ಲಮ್ ಏನೇನು ಬರ್ಬೋದು ಅಂದರೆ ಕಾಲಲ್ಲಿ ಜೋಮ್ ಬರೋಕ್ಕೆ ಆಗುತ್ತೆ, ಕಾಲು ನೋವು ಇರುತ್ತೆ, ಕಾಲು ಇಳಿಯೋ ಥರ ಆಗುತ್ತೆ, ಕಾಲಲ್ಲಿ ಉರಿ ಇರುತ್ತೆ, ಸ್ವಲ್ಪ ಜನಕ್ಕೆ ಕಾಲಲ್ಲಿ ಕರ್ತ ಕೂಡ ಆಗುತ್ತೆ. ಸೊ ಅದು ಒಂದು ಟೈಪ್ ಆಫ್ ಸಿಮ್ಟಮ್ಸ್ ಇರುತ್ತೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ಗೆ. ಸೊ ನಾವೇನು ಮಾಡ್ತಾರೆ, ಪೇಷಂಟ್ಸ್ಗೆ ಫಸ್ಟ್ ನರ್ವ್ ಸ್ಟ್ರೆಂಥನಿಂಗ್ ಮೆಡಿಸಿನ್ಸ್ ಕೊಡ್ತಾರೆ. ಆದಮೇಲೆ ಆಟೋಮೆಟ್ಲಿ ಅವ್ರಿಗೆ ನರ್ವ್ ಸ್ವಲ್ಪ ನಾರ್ಮಲ್ ಆದಮೇಲೆ ವರ್ಕೌಟ್ ಎಕ್ಸಸೈಸ್ನಿಂದ ಆ ಬಲ್ಜ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಾರ್ಮಲ್ ಆಗೋಕ್ಕೆ. ಸೊ ದಟ್ ಆ ನರ್ವ್ಗಳಲ್ಲೇ ಏನು ಬಲ್ಜ್ ಮಧ್ಯದಲ್ಲಿ ಏನು ಕಂಪ್ರೆಸ್ ಆಗುತ್ತೆ, ಒನ್ಸ್ ಅದಕ್ಕೆ ಸ್ಟ್ರೆಂತ್ ಸಿಕ್ಕರೆ ಆಟೋಮೆಟ್ಲಿ ನಿಮ್ಮ ಸಿಮ್ಟಮ್ಸ್ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗಲ್ಲ. ಅದಕ್ಕೆ ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಲೈಫ್ ಲಾಂಗ್ ಥರ ಕೊಡ್ತಾರೆ. ಸೊ ದಟ್ ಅಟ್ಲೀಸ್ಟ್ ಡೇ ಬೈ ಡೇ ನೀವು ಮಾಡಿ ಹೋದರೆ ಆಟೋಮೆಟ್ಲಿ ನಿಮಗೆ ಗ್ರಿಪ್ ಕೂಡ ಸಿಗುತ್ತೆ, ರಿಟರ್ನ್ ಆಗಿ ಪ್ರಾಬ್ಲಮ್ ಕೂಡ ಬರಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.